ಹರ ಹರ ಮಹಾದೇವ್. ಪೂರ್ಣ ಮಹಾಕುಂಭದಲ್ಲಿ ಮಕರ ಸಂಕ್ರಾಂತಿ ದಿನ ಅಮೃತ ಸ್ನಾನ ಮಾಡೋ ಸೌಭಾಗ್ಯ ನಮ್ಮದಾಗಿತ್ತು. ಆ ಅಮೃತ ಸ್ನಾನ ಮಾಡೋಕ್ಕೆ ನಾವು ಹೋದ ರೀತಿ, ಆ ಐಟಿನರಿ, ಅಲ್ಲಿನ ಅನುಭವ, ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋ. ಹೋಪ್ಫುಲಿ ಎಲ್ರಿಗೂ ಈ ವಿಡಿಯೋ ನೋಡಿ ಒಂದು ಐಡಿಯಾ ಬರುತ್ತೆ. ಯಾರ್ಯಾರು ಹೋಗಬೇಕು ಅಂದ್ಕೊಂಡಿದ್ದೀರಾ ನಿಮಗೆ ಒಂದು ಫೇರ್ ಐಡಿಯಾ ಸಿಗುತ್ತೆ, ಹೇಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದು. ಸೊ ನಾವು 10ನೇ ಜಾನ್ವರಿ ಅಂದರೆ ಶುಕ್ರವಾರ ಬೆಂಗಳೂರಿನಿಂದ ಕಾಶಿಗೆ ಹೊರಟು ನೋಡೋಣ. ಸೊ ಬೆಂಗಳೂರಿನಿಂದ ನಾವು ಕಾಶಿಗೆ ಫ್ಲೈಟಲ್ಲಿ ಹೋದ್ವಿ. ಕಾಶಿಗೆ ಫ್ಲೈಟಲ್ಲಿ ಹೋದ್ಮೇಲೆ ಅವತ್ತಿನ ದಿನ ನಾವು ಅಲ್ಲಿ ಕಾಲಭೈರವ ದೇವಸ್ಥಾನ, ಆಮೇಲೆ ಬೋಟ್ ರೈಡು, ಆಮೇಲೆ ನಂತರ ಗಂಗಾ ಆರತಿ ನೋಡಿದ್ವಿ. ಬಹಳ ಚೆನ್ನಾಗಿದೆ ಅದು. ಸಂಜೆ ಹೊತ್ತು ನೋಡ್ತಾ ಇದ್ದರೆ ಮೈ ರೋಮಾಂಚನವಾಗುತ್ತೆ ಅದನ್ನು ನೋಡೋಕ್ಕೆ. ಅದನ್ನು ನೋಡಿ ರಾತ್ರಿ ಅಲ್ಲೇ ಉಳ್ಕೊಂಡು ಕಾಶೀಲಿ ಬೆಳಗಿನ ಜಾವ ಕಾಶಿ ವಿಶ್ವನಾಥನ ದರ್ಶನ, ವಿಶಾಲಾಕ್ಷಿ, ಅನ್ನಪೂರ್ಣೇಶ್ವರಿ, ಆಂಜನೇಯ, ಆಮೇಲೆ ಗಣೇಶ ಎಲ್ಲರ ದರ್ಶನ ಮಾಡಿಕೊಂಡು ಕಾಶಿಯಿಂದ ನಾವು ಅದರ ನೆಕ್ಸ್ಟ್ ಡೇ ಅಂದರೆ ಶನಿವಾರ ಕ್ಯಾಬ್ ಮಾಡಿಕೊಂಡು ಸೀದಾ ತ್ರಿವೇಣಿ ಸಂಗಮ ಪ್ರಯಾಗಕ್ಕೆ ಹೋದ್ವಿ. ಪ್ರಯಾಗಕ್ಕೆ ಹೋದ್ಮೇಲೆ ಅಲ್ಲೇನಾಯಿತು, ನಾವು ಹೋಗಿದ್ದ ದಿನ ಅಬೌಟ್ 5 hours ಆಯಿತು ನಮಗೆ ಜರ್ನಿ ಟೈಮು. ಆ 5 hours ರೀಚ್ ಆದಮೇಲೆ ಸಂಜೆ ರೆಸ್ಟ್ ತೊಗೊಂಡ್ವಿ ನಾವು ಪ್ರಯಾಗ್ನಲ್ಲಿ. ನೆಕ್ಸ್ಟು ಭಾನುವಾರದ ದಿನ ನಾವು ಸೀದಾ ಬೆಳಗ್ಗೆ ಎದ್ದು ಸಂಗಮಕ್ಕೆ ಹೋದ್ವಿ. ಅದು ನಾವಿದ್ದಿದ್ದು ಸೆಕ್ಟರ್ 25 ಅಂತ. ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಸುತ್ತಾಡಿಕೊಂಡು ಫ್ರೆಂಡ್ಸನ್ನು ಮೀಟ್ ಮಾಡಿಕೊಂಡು ಬಂದ್ವಿ. ನಂತರ ಸೋಮವಾರ ಅವತ್ತು 13ನೇ ತಾರೀಕು ಅವತ್ತು ಶುರು ಆಗೋದಿತ್ತು ಶಾಹಿ ಸ್ನಾನದ್ದು ಕುಂಭಮೇಳ ಶುರು ಆಗಿದೆ ಅವತ್ತೊಂದು ದಿನ. ಸೊ ಅವತ್ತು ಕೂಡ ನಾವು ಮಧ್ಯಾಹ್ನ ಇನ್ನೊಂದು ಸಂಗಮಕ್ಕೆ ಹೋಗಲಿಲ್ಲ ನಾವು, ಆದರೆ ಅಲ್ಲಿ ಬೇದಿಂಗ್ ಸ್ಪಾಟ್ಗಳಿದೆ. ಎಲ್ಲ ಸೆಕ್ಟರ್ಗಳಲ್ಲೂ ನದಿ ತೀರದಲ್ಲಿ ಒಂದೊಂದು ಬೇದಿಂಗ್ ಘಾಟ್ಸ್ ಅಂತ ಮಾಡಿದ್ದಾರೆ. ಘಾಟ್ಸಲ್ಲಿ ಸ್ನಾನ ಮಾಡಿಕೊಂಡು ನಮ್ಮ ಫ್ರೆಂಡ್ ಇದ್ದಿದ್ದು ರೂಮ್ಗೆ ಹೋದ್ವಿ. ಅವರು ಸೆಕ್ಟರ್ 19-20 ಇದ್ದರು, ಸಂಗಮಕ್ಕೆ ಹತ್ತಿರ ನಮಗಿಂತ. ಸೊ ಅಲ್ಲಿ ಹೋಗಿದ್ವಿ. ರಾತ್ರಿ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ರಾತ್ರಿ ನಾವು ಒಂದು ರೌಂಡ್ ಒಬ್ಬ ಗೈಡನ್ನು ಹಿಡ್ಕೊಂಡು ಅಲ್ಲಿ ಪ್ರಯಾಗ್ನಲ್ಲಿ, ಅವರು ಅಘೋರಿ ಅಥವಾ ನಾಗಾ ಸಾಧು ಸ್ಟ್ರೀಟ್ ಅಂತ ಒಂದಿದೆ, ಅಖಾಡ ಸ್ಟ್ರೀಟ್ ಅಂತ. ಅಲ್ಲಿ ಎಲ್ಲ ಸಾಧುಗಳದ್ದು ಅಘೋರಿಗಳದ್ದು ಒಂದೊಂದು ಅಖಾಡಗಳಿವೆ. ಅದರೊಳಗಡೆ ಕರ್ಕೊಂಡೋಗಿ ಆ ಸಾಧುಗಳನ್ನು ಭೇಟಿ ಮಾಡಿಸ್ತಾರೆ. ಅವರು ಕೂತಿರೋ ಅವ್ರು ಧ್ಯಾನ ಮಾಡ್ತಿರೋದು ಅಥವಾ ಸಂಕಲ್ಪ, ಅವ್ರು ಏನೇನು ಪೂಜೆ ಪುನಸ್ಕಾರ ಮಾಡ್ತಾರೆ ಅದನ್ನು ನೋಡ್ಬೋದು, ಅವ್ರ ಆಶೀರ್ವಾದ ಪಡಿಬೋದು. ನಾವು ಅದೆಲ್ಲ ಪಡೆದ್ವಿ, ನಮ್ಮ ಭಾಗ್ಯ ಅದು. ಅದು ಮುಗಿಸ್ಕೊಂಡು ರಾತ್ರಿ ನಮ್ಮ ಫ್ರೆಂಡ್ ಟೆಂಟಲ್ಲೇ ಉಳ್ಕೊಂಡ್ವಿ. 12 ಗಂಟೆ ಆಗಿತ್ತು ಮಲಗಿದಾಗ. ಬೆಳಗ್ಗಿನ ಜಾವ 2-2:30 ಹೊರಟ್ವಿ ನಾವು ಅಲ್ಲಿಂದ. ಆ ಅಖಾಡ ಸ್ಟ್ರೀಟ್ನಲ್ಲಿ ಒಂದೊಂದು ಅಖಾಡಗಳುವೆ, ಒಂದಾದ್ಮೇಲೆ ಒಂದು ಬರ್ತಾರೆ ಸಂಗಮಕ್ಕೆ ಸ್ನಾನಕ್ಕೆ ಹೋಗೋಕ್ಕೆ. ಒಂದೊಂದು ಅಖಾಡಗೆ 45 ನಿಮಿಷ ಇರುತ್ತೆ. ಸೊ ಅವರು ಪ್ರೊಸೆಷನ್ನಲ್ಲಿ ಬಂದು, ಮೈಸೂರು ದಸರಾ ಪ್ರೊಸೆಷನ್ ಹೋಗುತ್ತಲ್ಲ ಹಾಗೆ ಪ್ರೊಸೆಷನ್ನಲ್ಲಿ ಬಂದು ಅವರ ಅಖಾಡದಿಂದ ಆಚೆ ಬಂದು ಆ ರೋಡಲ್ಲಿ ಪ್ರೊಸೆಷನ್ ಮಾಡಿಕೊಂಡು ಸಂಗಮಕ್ಕೆ ಹೋಗಿ ಅಲ್ಲಿ ಅವರು ತೀರ್ಥ ಸ್ನಾನ, ಅಮೃತ ಸ್ನಾನ ಮುಗಿಸ್ಕೊಂಡು ಬರ್ತಾರೆ. ಒಂದು ಅಖಾಡ ಆದಮೇಲೆ ಇನ್ನೊಂದು, ಅದಾದಮೇಲೆ ಇನ್ನೊಂದು. ಏನಕ್ಕೆ ಅಂದರೆ ಎಲ್ಲೂ ಗಲಾಟೆ ಗಲಭೆ ಆಗಬಾರ್ದು. ಒಂದೊಂದು ಅಖಾಡ ಅದು ಅವ್ರವ್ರದ್ದೇ ಆದ ರೀತಿ ನೀತಿಗಳಿರುತ್ತೆ ಹಾಗೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಒಂದು 3-4 ಅಖಾಡ ಪ್ರೊಸೆಷನ್ ನೋಡಿದ್ವಿ. ಅದು ಮುಗಿಸ್ಕೊಂಡು ಇದು 3ನೇ ದಿನ ವಾಪಸ್ಸು ನಾವು ಸೆಕ್ಟರ್ 25 ಹತ್ರ ಬಂದ್ವಿ. ಅಲ್ಲಿ ಒಂದು ತಿರ್ಗಾ ಈ ತ್ರಿವೇಣಿ ನೀರು ಹರ್ಕೊಂಡು ಹೋಗೋ ಜಾಗ, ಅಲ್ಲಿ ಗಂಗಾ ಘಾಟ್ ಇದೆ, ಅಲ್ಲೊಂದು ಸ್ನಾನ ಘಾಟ್ ಇದೆ. ಅಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕ್ರಮಣದ ದಿನ ಸ್ನಾನ ಮಾಡಿದ್ವಿ. ಅದು ಪ್ರಾಬಬ್ಲಿ ನಮ್ಮದು ಅಹೋಭಾಗ್ಯ ಅನ್ಬೋದು. ಯಾಕಂದರೆ ಈ ನಮ್ಮ ಅಘೋರಿಗಳು, ನಾಗಸಾಧುಗಳು ಸ್ನಾನ ಮಾಡಿ ಆ ಹರಿದಿರೋ ನೀರಲ್ಲಿ ನಾವು ಡಿಪ್ ತಗೊಂಡು ನಾವು ಸ್ನಾನ ಮಾಡಿದ್ವಿ. ಬಹಳ ಸೊಗಸಾದ ಫೀಲಿಂಗ್ ಅದು. ಬೆಳಗ್ಗಿನ ಜಾವ ತುಂಬ ಚಳಿ ಇರುತ್ತೆ, ವೆದರ್ ಆಚೆ ಕಡೆನೇ ಅಬೌಟ್ 8-9 ಇರುತ್ತೆ. ನೀರಿಗೆ ಡಿಪ್ ಮಾಡಿದಾಗ ಅರೌಂಡ್ 6 degrees ಇರುತ್ತೆ. ಸೊ ಚಳಿಗೆ ಎಲ್ಲರೂ ಪ್ರಿಪೇರ್ ಆಗಬೇಕು.
ತ್ರಿವೇಣಿ ಸಂಗಮದ್ದು ಅದೆಲ್ಲ ಮುಗಿಸ್ಕೊಂಡು ಪ್ರಯಾಗ್ನಲ್ಲಿ ನಾವು ಅಲ್ಲೊಂದು ಬಡೆ ಹನುಮಾನ್ ಇದೆ. ಸೊ ಬಡೆ ಹನುಮಾನ್ಗೆ ಹೋಗಕ್ಕೆ ಹೋದ್ವಿ, ತುಂಬ ರಶ್ ಇತ್ತು. ಈ ಕ್ರೌಡ್ ಇರೋದ್ರಿಂದ ನಮ್ಗೆ ಅಲ್ಲೆಲ್ಲೂ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಆಚೆಯಿಂದನೇ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಪ್ರಯಾಗ್ನಲ್ಲಿ ಆ ಟೆಂಟ್ ಸಿಟಿ ಮಾತ್ರ ಅತ್ಯದ್ಭುತವಾಗಿ ಕಟ್ಟಿದ್ದಾರೆ. 45 ದಿನ ಆದ್ರೂ ಅದೊಂದು ಡಿಸ್ಟ್ರಿಕ್ಟು, ಅದಕ್ಕೊಬ್ಬ ಡಿಸ್ಟ್ರಿಕ್ಟ್ ಕಮಿಷನರ್ ಎಲ್ಲ ಇದ್ದಾರೆ. ಹೋದವ್ರಿಗೆ ಭಕ್ತಾದಿಗಳಿಗೆ ಹೋದ ತಕ್ಷಣ ರೋಡ್ ಫೆಸಿಲಿಟಿ ಚೆನ್ನಾಗಿದೆ. ಕೆಲವೊಂದು ಕಡೆ ಬ್ಲಾಕ್ ಮಾಡಿರ್ತಾರೆ, ಡಿಪೆಂಡಿಂಗ್ ಆನ್ ಯಾವ ದಿನ ಹೋಗ್ತೀರಾ ನೀವು ಅನ್ನೋದು. ಆಮೇಲೆ ಊಟಕ್ಕೆ ಎಲ್ಲ ಲಂಗರ್ಗಳಿದೆ, ಮಲ್ಕೊಳ್ಳೋಕ್ಕೆ ಟೆಂಟ್ಗಳಿದೆ. ಪೇಡ್ ಟೆಂಟು ಅಥವಾ ನೀವು ಯಾವ್ದಾದ್ರು ಆಶ್ರಮ ಅದಕ್ಕೆಲ್ಲ ಹೋದರೆ ಫ್ರೀ ಟೆಂಟ್ ಸಿಗುತ್ತೆ, ಅಥವಾ 100 ರೂಪಾಯಿ 200 ರೂಪಾಯಿ ಮಿನಿಮಮ್ ಅಮೌಂಟ್ ತೊಗೊಂಡು ಮಲ್ಕೊಳ್ಳೋಕೆ ಜಾಗ ಕೊಡ್ತಾರೆ. ಇಲ್ಲ ರೂಮ್ಸ್ ಬುಕ್ ಮಾಡ್ಕೊಂಡು ಹೋಗಬೇಕು ಮುಂಚೆನೆ ನಮ್ಮ ಥರ. ಆಮೇಲೆ ಟಾಯ್ಲೆಟ್ ಫೆಸಿಲಿಟೀಸ್ ಇದೆ, ಜೆಂಟ್ಸಿಗೆ ಬೇರೆ ಲೇಡೀಸಿಗೆ ಬೇರೆ. ವೀಲ್ ಚೇರ್ ಬೌಂಡ್ ಟಾಯ್ಲೆಟ್ಸ್ ಕೂಡ ಇದೆ. ಸೊ ಯಾರು ವೀಲ್ ಚೇರಲ್ಲಿ ಬಂದರೆ ಅವ್ರಿಗೂ ಅನಾನುಕೂಲ ಆಗದೆ ಇರೋ ಥರ. ಎಲ್ಲ ಕಡೆ ರೋಡಲ್ಲಿ, ಪ್ರತಿ ರೋಡಲ್ಲೂ ನಲ್ಲಿಗಳಿದೆ. ಅದು ಕುಡಿಲೂಬೋದು ಅಂತಾರೆ, ಇಲ್ಲ ಅಂದರೆ ನೀವು ಬಾಟಲ್ಡ್ ವಾಟರ್ ತೊಗೋಬೋದು. ಅದು ಕೈಕಾಲು ತೊಳ್ಕೊಳ್ಳೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಅದಕ್ಕೆಲ್ಲ ಮಾಡಿದ್ದಾರೆ. ರೋಡು ಇದು ಆ್ಯಕ್ಚುಲಿ ರಿವರ್ ಬೆಡ್ ಇದು. ಸೊ ಅಲ್ಲಿ ಐರನ್ ಶೀಟ್ಸ್ ಹಾಕಿ ಅದಕ್ಕೆ ಕ್ಲ್ಯಾಪ್, ನೆಟ್ಟು ಬೋಲ್ಟ್ ಹಾಕಿ ಕ್ಲ್ಯಾಪ್ ಮಾಡಿ ಅದನ್ನು ರೋಡ್ ಮಾಡಿದ್ದಾರೆ. ಈ ಗಂಗೆ ಯಮುನೆ ದಾಟೋದಕ್ಕೆ ಒಂದು ಕಡೆಯಿಂದ ಇನ್ನೊಂದು ದಡಕ್ಕೆ ಹೋಗೋಕ್ಕೆ ಅಲ್ಲಿ ಪ್ಯಾಂಟೂನ್ ಬ್ರಿಡ್ಜ್ಗಳಂತ ಮಾಡಿದ್ದಾರೆ. ದೊಡ್ಡ ಡ್ರಮ್ದು ನಂದು ಬೇರೆ ವೀಡಿಯೋಸಲ್ಲಿ ಶೇರ್ ಮಾಡಿದ್ದಾರೆ. ಆ ಡ್ರಮ್ ಮೇಲೆ ತಿರ್ಗಾ ಐರನ್ ಶೀಟ್ಸ್ ಹಾಕಿ ಅದಕ್ಕೆ ನಟ್ಟು ಬೋಲ್ಟ್ ಹಾಕಿ ಫಿಟ್ ಮಾಡಿದ್ದಾರೆ. ಅದರ ಮೇಲೆ ಗಾಡಿಗಳು, ಟ್ರೈಲರು ವಿತ್ ಲಗೇಜ್ ಹೋದರೂ ಏನೂ ಅಲ್ಲಣ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸೆಕ್ಟರ್ಗಳಲ್ಲೂ ಫೈರ್ ಇಂಜಿನ್ಸ್, ಫೈರ್ ಸ್ಟೇಷನ್ಸ್ ಇದೆ ಫಾರ್ ಎಮರ್ಜೆನ್ಸೀಸ್. ಮೆಡಿಕಲ್ ಫೆಸಿಲಿಟಿ ಇದೆ, ದೊಡ್ಡ ದೊಡ್ಡ ಆಸ್ಪತ್ರೆ ಥರನೇ ಕಟ್ಟಿದ್ದಾರೆ. ಬೇಸಿಕ್ ಮಿನಿಮಮ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಸೊ ಡಾಕ್ಟರ್ಸ್ ಇರ್ತಾರೆ ಆನ್ ಕಾಲ್, ಯಾರು ಯಾವಾಗ ಬೇಕಾದರೂ ತೊಂದರೆ ಆದರೆ ಆಗದೇ ಇರಲಿ, ಆದರೆ ಹೋಗಿ ತೋರಿಸ್ಕೋಬೋದು. ಲಂಗರ್ಗಳಿರುತ್ತೆ, ನಾನು ಹೇಳಿದಂಗೆ ಹೋಟೆಲ್ಸ್ ಇದೆ. ಎಲ್ಲ ಕಡೆ UPI ವರ್ಕ್ ಆಗುತ್ತೆ. ಪ್ರಾಬಬ್ಲಿ ಎವ್ರಿ ಒಂದೊಂದು ಕಿಲೋಮೀಟರ್ಗೆ ಟವರ್ಗಳು ಇನ್ಸ್ಟಾಲ್ ಮಾಡಿದ್ದಾರೆ, ಮೊಬೈಲ್ ಟವರ್ಸು. ಸೊ ಎಲ್ಲ ನಿಮಗೆ 5G ಸ್ಪೀಡಲ್ಲಿ ಸೂಪರ್ ಕನೆಕ್ಟಿವಿಟಿ ಇರುತ್ತೆ. ಕಾಲ್ ಡಿಸ್ಟರ್ಬ್ ಆಗಲ್ಲ, ಮೆಸೇಜಸ್ ಇಶ್ಯೂ ಇಲ್ಲ, ವಿಡಿಯೋ ಕಾಲ್ಸ್ ಇಶ್ಯೂ ಇಲ್ಲ, ನೀವು ರೆಕಾರ್ಡಿಂಗ್ಸ್ನ ಲೋಡ್ ಮಾಡಿದ್ರೆ ಆನ್ಲೈನ್ ಇಶ್ಯೂ ಇಲ್ಲ. ನಿಮಗೆ ಬೆಂಗಳೂರಲ್ಲಿ ಕೂಡ ಇಂಥ ಒಂದು ಫಾಸ್ಟ್ ನೆಟ್ವರ್ಕ್ ಕನೆಕ್ಟಿವಿಟಿ ಸಿಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ಸೊ ನಾವು ತ್ರಿವೇಣಿ ಇದೆಲ್ಲ ಮುಗಿಸ್ಕೊಂಡು 15ನೇ ತಾರೀಕು ಸಂಕ್ರಮಣ ಮುಗಿದ ಮೇಲೆ, ಮಕರ ಸಂಕ್ರಾಂತಿ ಮುಗಿದ ಮಾರನೇ ದಿನ, ಯಾಕಂದರೆ ಅಲ್ಲಿವರೆಗೂ ಟ್ರಾಫಿಕ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಗಾಡಿಗಳನ್ನು ಸಿಟಿಗೆ ಬಿಡಲ್ಲ, ಔಟ್ಸ್ಕರ್ಟ್ಸಲ್ಲೇ ಇರುತ್ತೆ. ಸೊ ನೀವು ಹೊರಟ್ರೆ ಲಗೇಜ್ ಎಲ್ಲ ಹೊತ್ಕೊಂಡು ತುಂಬ ದೂರ ಓಡಾಡಬೇಕಾಗತ್ತೆ. ಆಮೇಲೆ ಎಲ್ಲೋ ಒಂದು ಆಟೋ ಸಿಗುತ್ತೆ ಅಥವಾ ಬೈಕ್ ಸಿಗುತ್ತೆ, ಅದರಿಂದ ಮುಂದೆ ಹೋಗಬೇಕು. ಆ ಇಶ್ಯೂ ಅವಾಯ್ಡ್ ಮಾಡೋಕ್ಕೆ ನಾವು 15ನೇ ದಿನ ಹೊರಟ್ವಿ, ಸಂಕ್ರಾಂತಿ ಮುಗಿದ ದಿನ. ಸಂಕ್ರಾಂತಿ ಮುಗಿದ ಮೇಲೆ ನಾವು ತಿರ್ಗಾ ಕ್ಯಾಬ್ ಮಾಡಿಕೊಂಡು ತ್ರಿವೇಣಿ ಪ್ರಯಾಗ್ನಿಂದ ಸೀದಾ ನಾವು ಅಯೋಧ್ಯೆಗೆ ಬಂದ್ವಿ. ಅಲ್ಲಿ ರಾಮ್ಲಲ್ಲಾ ದರ್ಶನ ಮಾಡ್ಕೊಳ್ಳೋಕ್ಕೆ ಫಸ್ಟು ಬಂದು ಅಲ್ಲಿ 15ನೇ ತಾರೀಕು ಸಂಜೆ ನಾವು ಸಂಕಟ್ ಮೋಚನ್ ಹನುಮಾನ್ ಹೋದ್ವಿ. ಹನುಮಾನ್ ಗಡಿ ಅಂತಿದೆ, ತುಂಬ ಚೆನ್ನಾಗಿದೆ ಆ ಜಾಗ. ಹನುಮಾನ್ ಗಡಿಯಲ್ಲಿ ಆಂಜನಿ ಅವ್ರ ತಾಯಿ ತೊಡೆ ಮೇಲೆ ಆಂಜನೇಯ ಕೂತಿರೋದು ಅದು. ಸೊ ಅಲ್ಲಿ ನೋಡಿಕೊಂಡು ಅಯೋಧ್ಯ ತಿಂಡಿ ಗಿಂಡಿ ತಿನ್ಕೊಂಡು ಬೀದಿ ಸ್ವಲ್ಪ ಏರಿಯಾ ಎಲ್ಲ ಸುತ್ತಾಡಿಕೊಂಡು ದೇವಸ್ಥಾನದ ಮುಂದೆ ಬಂದ್ವಿ. ಅಲ್ಲಿ ಕೇಳ್ಕೊಂಡ್ವಿ ಎಷ್ಟೊತ್ತಿಗೆ ದರ್ಶನ ಓಪನ್ನು ಏನು ಅಂತ. ಬೆಳಗ್ಗೆ 7 ಗಂಟೆಗೆ ಸಾಮಾನ್ಯವಾಗಿ ದರ್ಶನಕ್ಕೆ ಬಿಡ್ತಾರೆ, ಆದರೆ ಜನ 5:30 6 ಗಂಟೆಗೆ ಬಂದು ಕೂತಿರ್ತಾರೆ. ಎಷ್ಟೋ ಜನ ದೇವಸ್ಥಾನದ ಹತ್ರನೇ ಮಲಗೂ ಇರ್ತಾರೆ ಬೆಳಗ್ಗೆ ಬೇಗ ದರ್ಶನ ಮುಗಿಸ್ಕೊಳ್ಳೋಕ್ಕೆ. ಒಂದು ಇಂಪಾರ್ಟೆಂಟ್ ಥಿಂಗ್, ನೀವು ಅಯೋಧ್ಯೆಗೆ ಹೋದರೆ ನಿಮ್ಮ ರೂಮಲ್ಲೇ ಫೋನ್, ಎಲೆಕ್ಟ್ರಾನಿಕ್ ವಾಚ್, ಸ್ಮಾರ್ಟ್ ವಾಚಸ್, ಲಗೇಜ್ ಏನಾದ್ರು ಇದ್ದರೆ ಅದೆಲ್ಲ ಅಲ್ಲೇ ಬಿಟ್ಟು ಹೋಗಿ, ತುಂಬ ಟೈಮ್ ಸೇವ್ ಆಗುತ್ತೆ. ಇಲ್ಲ ಅಂದರೆ ಅದೆಲ್ಲದಕ್ಕೂ ನೀವು ಲಾಕರ್ಗಳಿಗೆ ಹುಡುಕೊಂಡೋಗಿ ಲಾಕರ್ಗೆ ಕೊಟ್ಟು ತಿರ್ಗಾ ಕ್ಯೂಲ್ ಬಂದು ಫ್ರಿಸ್ಕಿಂಗ್ ಮಾಡಿದ್ವಿ. ಸೊ ಅದು ಮುಗಿಸ್ಕೊಂಡು ಅಯೋಧ್ಯ ಹೋದ್ವಿ. ಸ್ವಲ್ಪ ನಡಿಬೇಕು, ಅದು ಗೇಟಿಂದ ಸುಮಾರು 1 ಕಿಲೋಮೀಟ್ರ್ ಆಗಬಹುದು. 2-3 ಲೇಯರ್ಗಳು, ಫ್ರಿಸ್ಕಿಂಗ್ ಎಲ್ಲ ಆಗುತ್ತೆ, ಅದೆಲ್ಲ ಮುಗಿಯುತ್ತೆ. ಆಮೇಲೆ ಹೋಗಿ ನೋಡಿದ್ರೆ ಅತ್ಯದ್ಭುತವಾಗಿದೆ ರಾಮ್ಲಲ್ಲಾ. ಅಲ್ಲಿ ದರ್ಶನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ರಾಮ್ಲಲ್ಲಂಗೆ ದೊಡ್ಡ ದೇವಸ್ಥಾನ, ಅದು ವಿಶಾಲವಾಗಿ ಕಟ್ಟಿದ್ದಾರೆ. ಆ ವಿಶಾಲವಾಗಿ ಕಟ್ಟಿರೋ ಬಿಳಿ ಇದರಲ್ಲಿ ಇಂಟೀರಿಯರ್ ಪೂರ್ತಿ ಬಿಳಿಯಾಗಿದೆ. ದೊಡ್ಡ ಡೋಮ್ ಅದು, ಮಧ್ಯ ರಾಮ್ಲಲ್ಲಾ ಇದ್ದಾನೆ.
ಆ ರಾಮ್ಲಲ್ಲ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ನೀವು ದೇವಸ್ಥಾನ ಎಂಟ್ರ್ ಆಗ್ತಾ ಇದ್ದಂಗೆ ದೂರದಿಂದ ಕೂಡ ಕಾಣುತ್ತೆ. ದೇವಸ್ಥಾನದ ಒಳಗಡೆ ಡೋಮ್ ಒಳಗಡೆ 1000 ಜನ ಇದ್ರು 1000 ಜನಕ್ಕೂ ಒಂದೇ ವ್ಯೂ ಇದೆ. ಅಲ್ಲಿ ನಿಂತಿರೋ ಬಿಳಿ ಡೋಮ್ ಬ್ಯಾಕ್ಗ್ರೌಂಡಲ್ಲಿ ಕರಿ ಕಲ್ಲಿನ ರಾಮ್ಲಲ್ಲ ನಗ್ತಾ ಇದ್ದಾನೆ, ಹಸನ್ಮುಖಿ, ಕೆನ್ನೆ ಎಷ್ಟು ದಪ್ಪ ಮುದ್ದಾಗಿದೆ, ಕೈಯಲ್ಲಿ ಬಿಲ್ಲು ಬಾಣ. ಎಷ್ಟು ನೋಡಿದ್ರೂ ಸಾಲಲ್ಲ. ಆದರೂ ಇಲ್ಲೂ ಸ್ವಲ್ಪ ತಳ್ತಾರೆ, ತುಂಬ ರಶ್ ಇರೋದ್ರಿಂದ ಮುಂದೆ ಹೋಗಿ ಅಂತ ಸಾಗಿಸ್ತಾರೆ. ಆಚೆ ಬಂದು ನೀವು ಧ್ಯಾನಕ್ಕೆ ಕೂತು ಕಣ್ಮುಚ್ಚಿದ್ರೆ ಇನ್ನೇನು ಕಾಣಲ್ಲ. ಬಿಳಿ ಬ್ಯಾಕ್ಗ್ರೌಂಡು, ಕರಿ ರಾಮ್ಲಲ್ಲ, ನಗುಮುಖ, ಹಸನ್ಮುಖಿ, ಬಹಳ ಸೊಗಸಾಗಿದೆ. ಅದನ್ನು ಮಿಸ್ ಮಾಡಬೇಡಿ. ಸೊ ನಾವು ರಾಮ್ಲಲ್ಲ ಅದು ಮುಗಿಸ್ಕೊಂಡು ಒಂಚೂರು ಶಾಪಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ತಿರ್ಗಾ ಫ್ಲೈಟ್ ಹಿಡ್ಕೊಂಡು ಇಂಡಿಗೋ ವಾಪಸ್ ಬೆಂಗಳೂರು. ಸೊ ಇದು ನಮ್ಮ ಮಹಾಕುಂಭ ಪ್ರಯಾಣ ಆಗಿತ್ತು. ಇದು 144 ವರ್ಷಕ್ಕೊಂದ್ಸಲ ನಡೆಯೋದು. ಬೃಹಸ್ಪತಿ ಅಂದರೆ ಜುಪಿಟರ್ ಸೂರ್ಯನ ಸುತ್ತ ಒಂದು ರೌಂಡ್ ಹೊಡೆಯೋಕ್ಕೆ 12 ವರ್ಷ ಆಗುತ್ತೆ. ಅದು ನಮಗೆ ಮಹಾಕುಂಭ. ಈ ಥರ 12 ವರ್ಷದ್ದು 12 ಸಲ ಆದಾಗ ಅದು ಪೂರ್ಣ ಮಹಾಕುಂಭ. ಅದು ನಡೆಯೋದು ಪ್ರಯಾಗಲ್ಲಿ ಮಾತ್ರ. ಇದು 144 ವರ್ಷಕ್ಕೊಂದ್ಸಲ. ನ ಭೂತೋ ನ ಭವಿಷ್ಯತಿ ಎಂದಂಗೆ ಬಹಳ ಸೊಗಸಾದ ಎಕ್ಸ್ಪೀರಿಯೆನ್ಸು. ನೀವು ಅಲ್ಲಿ ಪ್ರಯಾಗಲ್ಲಿ ಓಡಾಡ್ತಾ ಇದ್ದರೆ ನಿಮ್ಮ ಪಂಚೇಂದ್ರಿಯಗಳಿಗೂ ಬರೀ ದೇವರ ಧ್ಯಾನ. ಕಣ್ಣು ನೋಡಿದ ಕಡೆ ಎಲ್ಲ ದೇವರು ಫೋಟೋಗಳಿರುತ್ತೆ ಅಥವಾ ಸಣ್ಣ ಗುಡಿಗಳಿರುತ್ತೆ, ಭಕ್ತಾದಿಗಳಿರ್ತಾರೆ. ಕಿವಿ ಎಲ್ಲಿ ನೋಡಿದ್ರೂ ಬರೀ ದೇವರ ನಾಮ ಜಪ, ಹರ ಹರ್ ಮಹಾದೇವ್, ಗಂಗೆ, ಹರೇ ಕೃಷ್ಣ, ಯಾವುದಾದ್ರೂ ಒಂದು ನಾಮ ಜಪ ಕೇಳಿಸ್ತಾನೆ ಇರುತ್ತೆ ಸ್ಪೀಕರ್ಗಳಲ್ಲಿ. ಕಣ್ಣು, ಇನ್ನು ಮೂಗು, ಉಸಿರಾಡಿದ ಕಡೆ ಎಲ್ಲ ನಿಮಗೆ ಸುಗಮ ಪರಿಮಳಯುಕ್ತ ಪ್ರಸಾದ. ಎಲ್ಲಿ ನೋಡಿದ್ರೆ ಅಲ್ಲಿ ಪ್ರಸಾದ, ಊದ್ಕಡ್ಡಿ, ಬರೀ ಇದರದೇ ಸುವಾಸನೆ ಇರುತ್ತೆ ನಿಮಗೆ. ಬಾಯಲ್ಲಿ ನಿಮ್ಗಲ್ಲಿ ಓಡಾಡ್ತಾ ಆ ಜನಜಂಗುಳಿಯಲ್ಲಿ ಇದ್ರ ಸರೌಂಡಿಂಗಲ್ಲಿ ನೀವು ಕಳೆದೋಗಿರ್ತೀರ, ನಿಮ್ಮ ಬಾಯಲ್ಲೂ ಬರೀ ಜಪಾನೇ ಬರ್ತಾ ಇರುತ್ತೆ. ಇನ್ನು ಪಾದ, ಆ ಮಹಾನ್ ಸಾಧುಗಳು, ಅಘೋರಿಗಳು, ಸಾಧಕರು ನಡೆದಿರೋ ಆ ಮಣ್ಣಿನ ನಮ್ಮ ಪಾದ ಮುಟ್ತಾ ಇರುತ್ತೆ. ಸೊ ನಿಮ್ಮ ಪಂಚೇಂದ್ರಿಯಗಳಿಗೂ ದೇವರ ಅನುಭವ ಆಗ್ತಾನೇ ಇರುತ್ತೆ. ಭಾಳ ಸೊಗಸಾದ ಅನುಭವ ಅದು. ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ, ತುಂಬ ಕಷ್ಟ ಎಕ್ಸ್ಪ್ರೆಸ್ ಮಾಡೋದು, ಅದನ್ನು ಫೀಲ್ ಮಾಡಬೇಕು ಅಲ್ಲಿ. ಸೊ ಯಾರ್ಯಾರಿಗೆ ಹೋಗೋಕ್ಕಾಗತ್ತೆ ದಯವಿಟ್ಟು ಟ್ರೈ ಮಾಡಿ. ಆದರೆ ಮೊದಲು ಟೆಂಟ್ ಬುಕ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟ್. ಭಾಳ ಚಳಿ ಇದೆ ಅಲ್ಲಿ, ತಡೆಯೋದು ಕಷ್ಟ ಆಗುತ್ತೆ. ಸೊ ಟೆಂಟ್ ಬುಕ್ ಮಾಡ್ಕೊಳ್ಳಿ. ಟೆಂಟ್ ಆದಮೇಲೆ ಮಿಕ್ಕಿದ್ದನ್ನು ಪ್ಲ್ಯಾನ್ ಮಾಡಿ. ನೀವು ಇಲ್ಲಿಂದ ಸೀದಾ ಪ್ರಯಾಗ್ ಹೋಗ್ತೀರಾ, ಅಥವಾ ಅಯೋಧ್ಯೆಗೆ ಹೋಗಿ ಪ್ರಯಾಗ್ ಹೋಗ್ತೀರಾ, ಅಥವಾ ಕಾಶಿಗೆ ಹೋಗಿ ಪ್ರಯಾಗ್ ಹೋಗ್ತೀರಾ, ಲಕ್ನೋಗೆ ಹೋಗ್ತೀರಾ, ಕಾನ್ಪುರ್, ಬೇರೆ ಬೇರೆ ಚಾಯ್ಸ್ಗಳಿದೆ. ಟ್ರೈನ್, ಫ್ಲೈಟ್, ಹೇಗೆ ಬೇಕಾದರೂ ಹೋಗ್ಬೋದು. ಆದರೆ ಟೆಂಟ್ ಸಿಟಿ ಒಳಗಡೆ ಈ ಅಮೃತ್ ಸ್ನಾನ ಇರೋ ಟೈಮಲ್ಲಿ 2 ದಿನ ಮುಂಚೆ ಮತ್ತು 1 ದಿನ ನಂತರ ಟ್ರಾಫಿಕ್ ಅಲೋ ಮಾಡಲ್ಲ. ಸೊ ನೀವು ಎಲ್ಲೇ ಓಡಾಡಬೇಕಾದ್ರೂ ಆ ಟೈಮಲ್ಲಿ ನಡ್ಕೊಂಡೇ ಓಡಾಡಬೇಕು. ಸೊ ದಯವಿಟ್ಟು ಸ್ವಲ್ಪ ವಾಕಿಂಗ್ ಪ್ರಾಕ್ಟೀಸ್ ಮಾಡಿ, ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡಿ, ಪ್ರಾಣಾಯಾಮ. ಯಾಕಂದರೆ ಚಳಿ ಇರೋದ್ರಿಂದ ಉಸಿರಾಟಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಆ್ಯಟಿಟ್ಯೂಡ್ ಇಲ್ಲ, ಬಟ್ ಚಳಿಯಿಂದ. ಆದರೆ ವಾಕಿಂಗ್ ಅಂತೂ ಪ್ರಾಕ್ಟೀಸ್ ಮಾಡಲೇಬೇಕು. ಕೆಲವೊಮ್ಮೆ ನಿಮ್ಮ ಲಗೇಜ್ ಹೊತ್ಕೊಂಡು ಕೂಡ ವಾಕಿಂಗ್ ಹೋಗಬೇಕಾಗತ್ತೆ. ಸೊ ಅದನ್ನು ಮಾಡ್ಬೋದು. ಅದು ಬಿಟ್ಟರೆ ಹೇಳಿದಂಗೆ ಮೇಯ್ನು ಟೆಂಟು, ಅದು ಕ್ರಿಟಿಕಲ್. ಅದಿಲ್ಲ ಅಂದರೆ ನೀವು ಅಲ್ಲಿ ಸರ್ವೈವ್ ಆಗೋದು ಕಷ್ಟ. ಎಸ್ಪೆಷಲಿ ನಾವು ಸೌತಿಂದ ಹೋದವ್ರಿಗೆ ಆ ಚಳಿ ಕಂಡಿರಲ್ಲ, ಕೇಳಿರಲ್ಲ. ಅಲ್ಲಿ ರೋಡಲ್ಲಿ ಮಲ್ಕೋಬೇಕು, ಎಲ್ಲೋ ಮಲ್ಕೋಬೇಕು ಅಂದರೆ ಆಗೋದೇ ಇಲ್ಲ. ಹೋಗ್ತಾ ಆದಷ್ಟು ವಾರ್ಮ್ ಕ್ಲೋತ್ಸ್ ತೊಗೊಂಡೋಗಿ, ಥರ್ಮಲ್ಸು, ಕಿವಿಗೆ ಒಂದು ಕ್ಯಾಪ್ ಥರ ಬರುತ್ತೆ, ಅದು ಹೋಲ್ಡರು, ಇಯರ್ ಕವರು, ಮಂಕಿ ಕ್ಯಾಪು, ಆಮೇಲೆ ಶಾಲ್ ಇದ್ದರೆ ಶಾಲು, ಇಫ್ ಪಾಸಿಬಲ್ ಸ್ಲೀಪಿಂಗ್ ಬೆಡ್ಸ್ ತೊಗೊಂಡೋಗಿ, ಸ್ಲೀಪಿಂಗ್ ಬ್ಯಾಗ್ ಅಂತ ಸಿಗುತ್ತೆ, ಅದನ್ನು ತೊಗೊಂಡೋಗಿ. ಅನುಕೂಲವಾಗಿರುತ್ತೆ ಅದು, ನೀವೆಲ್ಲರೂ ಮಲ್ಕೋಬೇಕು ಅಂದರೆ. ಸೊ ಅಷ್ಟಿದ್ರೆ ಸಾಕು. ಊಟ ತಿಂಡಿಗೆ ಯೋಚನೆನೇ ಇಲ್ಲ. ಲಂಗರ್ಗಳಿರುತ್ತೆ, ಇಲ್ಲ ಹೋಟೆಲ್ಸ್ ಇದೆ, ಎಲ್ಲ ಕಡೆ UPI ವರ್ಕ್ ಆಗುತ್ತೆ. ನೀರು, ಬಾಟಲ್ಡ್ ವಾಟರ್ ಕುಡೀರಿ, ಸೇಫ್ ಅದು. ಅದು ಬಿಟ್ಟರೆ ಅಲ್ಲಿ ಹೋಗಿ ನೀವು ಆ ಸಾಧುಗಳು ಅಥವಾ ಅಘೋರಿಗಳು ಅವ್ರ ಜೊತೆ ಕೂತು ಒಂದು 5 ಸೆಕೆಂಡ್ 10 ಸೆಕೆಂಡ್ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೂ ಕೂಡ ಬಹಳ ಸೊಗಸಾದ ಎಕ್ಸ್ಪೀರಿಯೆನ್ಸ್ ಅದು. ನೀವು ನೋಡ್ತಾ ಇದ್ದರೆ ಅವರೆಲ್ಲರೂ ಹೋಮದ ಕುಂಡ ಇಟ್ಕೊಂಡು ಹೋಮ, ಪೂಜೆ, ಹವನ ಏನೋ ಮಾಡ್ತಾನೆ ಇರ್ತಾರೆ. ಸೊ ಅದ್ರ ಫೀಲಿಂಗೇ ಬೇರೆ. ಅಲ್ಲಿ ಓಡಾಡ್ತಾ ಇದ್ದಾಗ ಭಕ್ತಾದಿಗಳು ಬಂದಿರೋ ಜನ ನೋಡಿದ್ರೆ
ನಾವು ಲೈಫಲ್ಲಿ ಎಷ್ಟು ಲಕ್ಕಿ ಇದ್ದೀವಿ ಅನ್ನೋದು ಗೊತ್ತಾಗತ್ತೆ. ಎಂತೆಂಥ ಜನ ಎಂಥ ಕಡು ಬಡವರು ಎಂತೆಂಥ ದೂರದಿಂದ ಬಂದಿರ್ತಾರೆ. ಸುಮ್ಮನೆ ಒಂದು ಪಂಚೆ, ಒಂದು ಟವಲ್, ಒಂದು ಜಾಕೆಟು, ತಲೆಗೆ ಒಂದು ಪಗಡಿ. ನಾವು ಇಷ್ಟೆಲ್ಲ ವಯ್ಯಾರ ಮಾಡ್ಕೊಂಡು ಹೋಗ್ತೀವಿ, ಇಷ್ಟೆಲ್ಲ ಫೆಸಿಲಿಟಿ ತೊಗೊಂಡು ಮಾಡಿಕೊಂಡು. ಅವ್ರು ನಡ್ಕೊಂಡೇ ಬರ್ತಾರೆ, ದೊಡ್ಡ ದೊಡ್ಡ ಲಗೇಜ್ ತಲೆ ಮೇಲೆ ಬೆನ್ನ ಮೇಲೆ ಹೊರ್ಕೊಂಡು. ಪುಟ್ಟ ಮಕ್ಕಳು, ವಯಸ್ಸಾದವರು, ವಾಕಿಂಗ್ ನಡೆಯೋಕ್ಕಾಗದೇ ಇರೋರು ವಾಕಿಂಗ್ ಸ್ಟಿಕ್ ಹಿಡ್ಕೊಂಬರೋರು ಅಂಥವರೆಲ್ಲ ಇರ್ತಾರೆ. ಅಲ್ಲಿ ನಿಮಗೆ ಜೀವನದ ಸತ್ಯಾಂಶ ಅರ್ಥ ಆಗತ್ತೆ. ನಾವೇನು ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ತುಂಬ ಯೋಚನೆ ಮಾಡಿಕೊಂಡು ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡು ಅಯ್ಯೋ ನಮ್ಗೆ ಹಿಂಗಾಯಿತು ಹಾಗಾಯಿತು ಅಂದ್ಕೋತೀವಿ. ಅಲ್ಲಿ ಹೋದಾಗ ನಿಜ ಜೀವನ ಅರ್ಥ ಆಗುತ್ತೆ. ಆ ಸಾಧುಗಳು ಅವ್ರ ಸಾಧನೆ ಅದೆಲ್ಲ ಅಪ್ರಮಣೀಯ ಅದು. ಸೊ ದಯವಿಟ್ಟು ಯಾರ್ಯಾರು ಹೋಗೋಕ್ಕಾಗತ್ತೆ ಅಥವಾ ಇನ್ಯಾರನ್ನಾರು ಕರ್ಕೊಂಡು ಹೋಗೋಕ್ಕಾಗತ್ತೆ ಹೋಗಿ. ಇದು ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ, ಮಿಸ್ ಮಾಡಬೇಡಿ. ನಿಮ್ಮ ಪ್ರಯಾಣ, ದರ್ಶನ, ಅನುಭವ ಎಲ್ಲ ಸುಗಮ ಸುಖಕರವಾಗಿರಲಿ. ಹರ್ ಹರ್ ಮಹಾದೇವ್.